ಸರ್ಕಾರ ಕಳಂಕವನ್ನ ಮೈಗೆತ್ತಿಕೊಳ್ತಾ ಇದ್ದಂತೆ ವಿಪಕ್ಷಗಳು ಸುಮ್ಮನೆ ಬಿಡೋದಿಲ್ಲ, ಕಾಯ್ಕೊಂಡು ಕೂತಿರ್ತವೆ. ಈಗ ಈ ಕಳಂಕವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಇದನ್ನ ಬ್ರಹ್ಮಾಸ್ತ್ರವಾಗಿ ಬಳಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಸರ್ಕಾರದ ವಿರುದ್ಧ ಹೋರಾಟ ರೂಪಿಸೋದಕ್ಕೆ ಬಿಜೆಪಿಗೆ ಸೂಚನೆ ಬಂದಿದೆ ಹೈಕಮಾಂಡ್ ನಾಯಕರಿಂದ. ಖಡಕ್ ನಿರ್ದೇಶನ ಅಂದ್ರೆ ಒಂಥರ ಆರ್ಡರ್ ತರ ಅಂತ ಅನ್ಕೊಳ್ಳಿ. ಅಮಾಯಕ ಜೀವಗಳ ಜೊತೆಗೆ ಸರ್ಕಾರ ಆಟ ಆಡ್ತಾ ಇದೆ, ನೀವು ಇದನ್ನ ಹೀಗೆ ಬಿಡಬೇಡಿ. ನಿರಂತರವಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿ ಜನರ ಮುಂದೆ ಹೋಗಿ ನಿಲ್ಲಿ, ಜನರಿಗೆ ಸರ್ಕಾರದ ವೈಫಲ್ಯಗಳನ್ನು ತೋರಿಸಿ, ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹ ಮಾಡಿ, ಅವರೇ ಇದಕ್ಕೆ ನೇರ ಹೊಣೆ ಅನ್ನೋದನ್ನ ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳಿ ನಿರಂತರವಾಗಿ ಹೋರಾಟ ಮಾಡಿ ಅಂತ ಬಿಜೆಪಿ ಹೈಕಮಾಂಡ್ ಬಿಜೆಪಿಯ ನಾಯಕರುಗಳಿಗೆ ಖಡಕ್ ಸೂಚನೆ ಕೊಟ್ಟಿದೆ. ಅದನ್ನ ಸೂಚನೆ ಅನ್ನೋದಕ್ಕಿಂತ ನೀವು ಆರ್ಡ್ರು ಅಂತ ಕರೆದ್ರೂ ಓಕೆ. ಯಾಕಂದ್ರೆ ರಾಜ್ಯ ಬಿಜೆಪಿ ಯೂನಿಟ್ ಇದೆಯಲ್ಲ ಸ್ವಲ್ಪ ವೀಕ್ ಆಯಿತು ಅನ್ನುವಂಥ ಹಂತವನ್ನು ತಲುಪಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಇದನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕು ರಾಜಕೀಯವಾಗಿ ಅನ್ನೋ ಸಂದೇಶ ಹೈಕಮಾಂಡ್ನಿಂದ ರವಾನೆ ಆಗಿದೆ. ಅಮಾಯಕ ಜೀವಗಳ ಬಲಿ ಕೇವಲ ಇದು ಮಾತ್ರ ಅಲ್ಲ, ಬೇರೆ ಬೇರೆ ಘಟನೆಗಳನ್ನು ಕೂಡ ಇದಕ್ಕೆ ಇನ್ಕ್ಲೂಡ್ ಮಾಡ್ಕೋಬಹುದು. ಈ ಅಮಾಯಕ ಜೀವಗಳ ಬಲಿಗೆ ಸರ್ಕಾರವೇ ಕಾರಣ, ಮುಖ್ಯಮಂತ್ರಿಗಳೇ ಕಾರಣ, ಉಪಮುಖ್ಯಮಂತ್ರಿಗಳೇ ಕಾರಣ ಮತ್ತು ಗೃಹ ಸಚಿವರೇ ಕಾರಣ ಅನ್ನೋದನ್ನ ಸರ್ಕಾರದ ಈ ವೈಫಲ್ಯವನ್ನ ಜನರ ಮುಂದೆ ಇಡಬೇಕು, ಅದನ್ನ ಸಮರ್ಥವಾಗಿಡಬೇಕು. ಹಾಗಾಗಿ ಬಿಜೆಪಿ ಪ್ರೊಬೆಬ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಒಂದೊಂದು ಹೋರಾಟವನ್ನು ರೂಪಿಸಿಕೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ಬೆಂಗಳೂರಿನಲ್ಲಿ ಪ್ರಮುಖವಾದ ದೊಡ್ಡ ಹೋರಾಟವನ್ನು ನಡೆಸುವ ಸಿದ್ಧತೆಗಳು ಕೂಡ ಬಿಜೆಪಿ ವತಿಯಿಂದ ನಡೀತಾ ಇದೆ. ಬಟ್ ಹೋರಾಟದ ಸ್ವರೂಪ ರೂಪುರೇಷೆ ಇನ್ನಷ್ಟೇ ಡಿಸೈಡ್ ಆಗಬೇಕಿದೆ. ರಾಘವೇಂದ್ರ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಒಂದು ವಿಪಕ್ಷವಾಗಿ ಇಂಥ ಅವಕಾಶಕ್ಕೋಸ್ಕರ ಸಾಮಾನ್ಯವಾಗಿ ಎಲ್ಲರೂ ಕಾಯ್ತಿರ್ತಾರೆ. ಅದರಲ್ಲೂ ಕಾಂಗ್ರೆಸ್ ಬಿಜೆಪಿಯ ಕೈಗೆ ಕಳೆದ 2 ವರ್ಷದಿಂದ ಸಾಲು ಅವಕಾಶಗಳನ್ನು ಕೊಟ್ಟಿತ್ತು. ಈಗ ಏನು ಹೈಕಮಾಂಡ್ನಿಂದ ಸೂಚನೆ ಬಂದಿರೋದು ಬಿಜೆಪಿಗೆ, ಯಾವ ರೀತಿ ಹೋರಾಟ ಮಾಡ್ತಾರಂತೆ ಬಿಜೆಪಿ? ಖಂಡಿತವಾಗೂ ಪ್ರಣತ್, ಏನಂದ್ರೆ ರಾಜ್ಯ ಬಿಜೆಪಿಗೆ ಒಂದು ದೆಹಲಿ ವರಿಷ್ಠರಿಂದ ಕಟ್ಟುನಿಟ್ಟಿನ ಸೂಚನೆ ಬಂದಿರತಕ್ಕಂಥದ್ದು. ಏನಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಏನಾಯ್ತು, ಈ ಪ್ರಕರಣವನ್ನ ಇಲ್ಲಿಗೆ ಸ್ಟಾಪ್ ಮಾಡಿಕೊಡ್ದು ಇದನ್ನ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸಬೇಕು. ಇದರ ಮುಖ್ಯ ರೂವಾರಿಗಳಾಗಿರ್ತಕ್ಕಂತಹ ಸಿಎಂ ಮತ್ತೆ ಡಿಸಿಎಂ ಅವರ ರಾಜೀನಾಮೆಗೆ ಆಗ್ರಹಿಸಿ ಎಲ್ಲಾ ಜಿಲ್ಲಾ ಕೇಂದ್ರ ಮತ್ತೆ ತಾಲೂಕು ಮಟ್ಟದಲ್ಲಿ ಮತ್ತೆ ಬೆಂಗಳೂರಿನ ನಗರ ಮಟ್ಟದಲ್ಲಿ ಸಹ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಚಾಟಿಯನ್ನ ಬೀಸಬೇಕಂತ ಹೇಳ್ಬಿಟ್ಟು ಸೂಚನೆ ಬಂದಿರತಕ್ಕಂಥದ್ದು. ಯಾಕಂದ್ರೆ ಏನು ಕಳೆದ 4 ದಿನಗಳಿಂದ ಈ ಘಟನೆ ನಡೀತು. ಈ ಘಟನೆ ನಡೆದ ಬಳಿಕ ಬಿಜೆಪಿ ಪ್ರಮುಖವಾಗಿ ಬಹಳ ದೊಡ್ಡ ಮಟ್ಟದ ಅಸ್ತ್ರ ಕೈಗೆ ಸಿಕ್ಕಿರ್ತಕ್ಕಂಥದ್ದು. 11 ಜನರ ಪ್ರಾಣವನ್ನು ತೆಗೆದಿರ್ತಕ್ಕಂತಹ ಸರ್ಕಾರ ಇನ್ನು ಜನರ ರಕ್ಷಣೆಯನ್ನು ಹೇಗೆ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕು. ಈ ನಿಟ್ಟಿನಲ್ಲಿ ಹೋರಾಟವನ್ನು ರೂಪಿಸಿ ಈಗಾಗಲೇ ಕೆಲವೊಂದಿಷ್ಟು ಹೋರಾಟಗಳನ್ನು ಮಾಡಿದ್ದೀರಾ, ಅದಕ್ಕೆ ಶಬಾಸ್ಗಿರಿಯನ್ನು ಸಹ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥದ್ದು. ಇದೇ ರೀತಿ ಹೋರಾಟವನ್ನ ಮುಂದೆನೂ ಸಹ ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ಸಹ ಇದರಲ್ಲಿ ನೀವು ಲೂಸ್ ಆಗಕೂಡದು. ಜೊತೆಗೆ ಏನು ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಬೊಮ್ಮಾಯಿ ಅವರ ವಿರುದ್ಧ ಪೇಸಿಎಂ ಪ್ರಕರಣ ಏನೋ ಒಂದು ಅಭಿಯಾನವನ್ನ ಹಿಂದಿನ ಕಾಂಗ್ರೆಸ್ ಮಾಡ್ತು. ಅದೇ ಮಾದರಿಯಲ್ಲಿ ಬಿಜೆಪಿ ಸಹ ಒಂದು ಅಭಿಯಾನವನ್ನ ಮಾಡುವ ಮುಖಾಂತರ ಸರ್ಕಾರಕ್ಕೆ ಮುಜುಗರವನ್ನು ತರಬೇಕು, ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ನೆಗೆಟಿವಿಟಿಗಳನ್ನು ಎತ್ತಿ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆ ಬಂದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಇನ್ನೊಂದು 2-3 ದಿನದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಹೋರಾಟದ ರೂಪುರೇಷೆಗಳನ್ನು ರಾಜ್ಯ ಬಿಜೆಪಿ ರೂಪಿಸುತ್ತೆ ಅಂತಲೂ ಸಹ ಹೇಳಲಾಗೈತೆ. ಯಾಕಂದ್ರೆ ಯಡಿಯೂರಪ್ಪನವರ ಮೊಮ್ಮಗನ ಮದುವೆ ಇರೋದ್ರಿಂದ ರಾಜ್ಯಾಧ್ಯಕ್ಷರು ಸ್ವಲ್ಪ ಮಟ್ಟಿಗೆ ಅಲ್ಲಿ ಬ್ಯುಸಿ ಇದ್ದಾರೆ. ಹೀಗಾಗಿ 1 ದಿನ ಕಳೆದ ನಂತರ ಅವರು ಮೀಟಿಂಗ್ ಅನ್ನ ಮಾಡಿ ವಿಪಕ್ಷ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಈ ರಾಜ್ಯಾದ್ಯಂತ ಹೋರಾಟ ಮಾಡುವ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ರಾಜ್ಯಪಾಲರಿಗೂ ಸಹ ಈ ಬಗ್ಗೆ ದೂರನ್ನು ಕೊಡೋದಕ್ಕೂ ಸಹ ಚಿಂತನೆಯನ್ನ ಮಾಡಿರ್ತಕ್ಕಂಥದ್ದು. ರಾಜ್ಯಪಾಲರು ಸದ್ಯದ ಮಟ್ಟಿಗೆ ಬೆಂಗಳೂರಿನಲ್ಲಿಲ್ಲ, ಅವರು ಹೊರ ರಾಜ್ಯದಲ್ಲಿರೋದ್ರಿಂದ ಅವರು ಬಂದ ನಂತರ ಅವರನ್ನ ಭೇಟಿ ಮಾಡಿ ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ನೀವು ಸಿಎಂ ಮತ್ತೆ ಡಿಸಿಎಂ ಅವರ ರಾಜೀನಾಮೆಗೆ ನಾವು ಒತ್ತಾಯಿಸ್ತಾ ಇದ್ದೇವೆ, ಇದ್ರ ಬಗ್ಗೆ ಕ್ರಮವನ್ನು ಸಹ ಕೈಗೊಳ್ಳಬೇಕು ಅಂತ ಸಹ ಅವ್ರನ್ನ ಒತ್ತಾಯ ಮಾಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಪ್ರಣೋತ್, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.